ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಈ ವೆದರ್ಗೆ ತುಂಬ ಟೇಸ್ಟಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಒಂದು ನುಗ್ಗೆಕಾಯಿ ರಸಮು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ಈ ವೆದರ್ಗೆ ಪರ್ಫೆಕ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನುಗ್ಗೆಕಾಯಲ್ಲಿ ತುಂಬ ವಿಟಮಿನ್ಸ್ಗಳಿವೆ. ಅದು ಈ ವೆದರ್ಗೆ ಪಕ್ಕಾ ಸೂಟ್ ಆಗುತ್ತೆ. ಈ ನುಗ್ಗೆಕಾಯಿ ರಸಮ್ಮು ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ 1-2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಬೇಳೆನ, ಒಂದು 100 ಗ್ರಾಮ್ ಆಗೋಷ್ಟು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ನುಗ್ಗೆಕಾಯಿ, ಹೆಚ್ಚಿಟ್ಟಿರೋ ನುಗ್ಗೆಕಾಯಿ, ಒಂದು 7-8 ಹಸಿಮೆಣಸಿನ್ಕಾಯಿ, ಒಂದು 2 ಹೆಸರು ಬೆಳ್ಳುಳ್ಳಿ, ಸಣ್ಣಗೆ ಇರುವಂತಹ 1-2 ಈರುಳ್ಳಿ, ಮತ್ತು ತುಂಬ ಹಣ್ಣಾಗಿರುವಂತಹ 3 ಟೊಮೊಟೊ ಎಲ್ಲನೂ ಒಂದು ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡು ಒಂದು 4 ಬೇಳೆ ಜೊತೆಗೇ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ, ನೆಕ್ಸ್ಟು ನೋಡಿ ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು, ಇಲ್ಲ ಅಂತಂದರೂ ಒಂದು 3-4 ವಿಷಲ್ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. 3-4 ವಿಷಲ್ ಆದಮೇಲೆ ನೋಡಿ ಕುಕ್ಕರ್ ಕೂಗಿ ವಿಷಲ್ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಟೊಮೊಟೊ, ಈರುಳ್ಳಿ, ನುಗ್ಗೆಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಎಷ್ಟು ನೀಟಾಗಿ ಕುಕ್ ಆಗಿದೆ ನೋಡಿ. ಚೆನ್ನಾಗಿ ಇದನ್ನ ಸ್ಮ್ಯಾಶರ್ ತೊಗೊಂಡು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಬೇಳೆ, ನುಗ್ಗೆಕಾಯಿ ಅಂತೂ ಎಲ್ಲನೂ ರಸ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನೋಡಿ ಯಾವ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನಮಗೆ ರಸ ಬೇಕು ಅಷ್ಟೇ. ನುಗ್ಗೆಕಾಯಿ ಆ ಥರದ್ದೆಲ್ಲ ಏನೂ ಸಿಪ್ಪೆ ಎಲ್ಲ ಏನು ಅವಶ್ಯಕತೆ ಇಲ್ಲ, ಏಕೆಂದರೆ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೀವಿ ಅಲ್ವಾ, ಆರಾಮಾಗಿ ಇದ್ರ ರಸ ಬರುತ್ತೆ. ನೋಡಿ ಈ ಥರ ಸ್ಟ್ರೈನ್ಗಾಗಿ ಚೆನ್ನಾಗಿ ಈ ಥರ ರಸ ಎಲ್ಲನೂ ಹಿಂಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಸ ಬಂದಿದೆ. ನೋಡಿ ಇಷ್ಟು ತೆಳ್ಳಗಾದರೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾನು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ಏನೂ ಇಲ್ಲ, ಬರೀ ರಸ ಅಷ್ಟೇ ಇರೋದು. ನೆಕ್ಸ್ಟು ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಾದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 2-2.5 ಸ್ಪೂನ್ ಆಗೋಷ್ಟು ರಸಂ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ರಸಂ ಪೌಡರ್ ಇಲ್ಲ ಅಂದ್ರೂ ಮನೆಯಲ್ಲೇ ಇದ್ದಂತಹ ಸಾಂಬಾರು ಪೌಡರು ಸಹ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಚೆನ್ನಾಗಿ ಇದೊಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಖಾರ ಎಲ್ಲ ನೀಟಾಗಿ ಸಾಂಬಾರಿಗೆ ಇಟ್ಕೊಬೇಕು. ಖಾರ, ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಹೊಂದ್ಕೊಂಡು ಸಾಂಬಾರಿಗೆ ರೆಡಿ ಆಗಬೇಕು. ನೆಕ್ಸ್ಟ್ ನೋಡಿ ಈ ಥರ ಸಾಂಬಾರು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಂಬಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವೆದರ್ಗೆ ನೆಗಡಿ, ಕೆಮ್ಮು ಇಂಥದ್ದಕ್ಕೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತ್ಗೂ ಬೆನಿಫಿಟ್ ಇರುತ್ತೆ. ನೆಕ್ಸ್ಟು ನೋಡಿ ಈ ಥರ ಕುದ್ದಿದ್ದಾದಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಟು, ನೆಕ್ಸ್ಟು ಇಲ್ಲಿ ನಾನು ಅದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ.
ತುಪ್ಪ ಎಣ್ಣೆ ಎರಡನ್ನೂ ಸುದಾ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಅದೆರಡು ಕರಗಾದ್ಮೇಲೆ ಸ್ವಲ್ಪ ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆದಮೇಲೆ ಜಿಡ್ಡಿಡುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹಾಕಾದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದು ಒಗ್ಗರಣೆ ರೆಡಿ ಆಯಿತು. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ ನಾವು ಮಾಡಿಟ್ಟಂತಹ ಒಗ್ಗರಣೆನ ಈ ಸಾಂಬಾರೊಳಗೆ ಹಾಕ್ಕೊಬೇಕು. ಈ ಸಾಂಬಾರೊಳಗೆ ಹಾಕಿದ್ರೆ ಸೂಪರಾಗಿರುವಂತಹ ನುಗ್ಗೆಕಾಯಿ ರಸಮ್ಮು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ನುಗ್ಗೆಕಾಯಿ ರಸಮ್ಮು, ಉಪ್ಪಿನಕಾಯಿ, ಹಪ್ಪಳ ಇದ್ಬಿಟ್ರೆ ಸೂಪರಾಗಿ ಊಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ಸಾಂಬಾರು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.